ಚಿನ್ನಸ್ವಾಮಿ ಕಾಲ್ ತುಳಿತದಲ್ಲಿ ಮಂಡ್ಯದ ಯುವಕ ಕೂಡ ಸಾವನ್ನಪ್ಪಿರುವುದು. ಮಂಡ್ಯದ ರಾಯ ಸಮುದ್ರ ಗ್ರಾಮದ ಪೂರ್ಣಚಂದ್ರ ಅನ್ನೋ ಯುವಕ ಸಾವನ್ನಪ್ಪಿದ್ದಾರೆ. 26 ವರ್ಷದ ಪೂರ್ಣಚಂದ್ರ ಸಾವನ್ನಪ್ಪಿರೋದು. ಮಂಡ್ಯದ ಕೆಆರ್ ಪೇಟೆ ತಾಲೂಕಿನ ರಾಯ ಸಮುದ್ರ ಗ್ರಾಮದ ಯುವಕ. ಆತ ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಮೈಸೂರಿಂದ ಬೆಂಗಳೂರಿಗೆ ತೆರಳಿದ RCB ಅಭಿಮಾನಿ ಪೂರ್ಣಚಂದ್ರ ಮೈಸೂರಿನಿಂದ ಬಂದಿದ್ದರಂತೆ ಬೆಂಗಳೂರಿಗೆ. RCB ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿರುವುದು. ಸಾವಿನ ಸುದ್ದಿ ಕೇಳಿದಂತ ಪೂರ್ಣಚಂದ್ರ ಮನೆಯಲ್ಲಿ ಕುಟುಂಬಸ್ಥರು ಆಕ್ರಂದಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಸುದ್ದಿ ನೋಡಿದ್ವಿ, ಭೂಮಿಕ್ ಅವರ ತಂದೆ. ಆ ತಂದೆಯ ಗೋಳಾಟವನ್ನ ನೋಡಿದ್ರಲ್ರಿ, ಯಾರು ತಾನೇ ಊಹೆ ಮಾಡಿದ್ರು ಹಿಂಗಾಗುತ್ತೆ ಅಂತ ಹೇಳಿ? ಯಾರಿಗೆ ಗೊತ್ತಿತ್ತು? ನಮ್ಮ ತಂಡ ಬಂದಿದೆ ನೋಡಬೇಕು ಅಂತ ಬಂದಂಥ ಮಗ ವಾಪಸ್ ಬರಲಿಲ್ಲ. ಅದಾದ ನಂತರ ನೋಡಿ, ಮೈಸೂರಿಂದ ಬೆಂಗಳೂರಿಗೆ ಬಂದಂಥ ಯುವಕ ಪೂರ್ಣಚಂದ್ರ ಇವರ ಹೆಸರು ಫೋಟೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಯುವಕ ಬದುಕುಳಿಲಿಲ್ಲ. ನೋಡಿ ಅಲ್ಲಿ ಅವ್ರನ್ನ ಬದುಕುಳಿಸೋ ಸಲುವಾಗಿ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದರು, ಆದರೂ ಕೂಡ ಆ ಯುವಕ ಬದುಕುಳಿಲಿಲ್ಲ. ಕಾರಣ ಬಹಳ ನೂಕುನುಗ್ಗುಲು ಉಂಟಾಗ್ಬಿಡುತ್ತೆ. ನೂಕುನುಗ್ಗುಲು ಉಂಟಾದಾಗ ಒಬ್ಬರನ್ನ ತುಳ್ಕೊಂಡು ಇನ್ನೊಬ್ರು ಹೋಗ್ಬಿಡ್ತಾರೆ. ಆ ತುಳಿತಕ್ಕೆ ಒಳಗಾಗಿ ಆ ಯುವಕ ಬಲಿಯಾಗಿರುವುದು. ಇವತ್ತು ಯಾರ್ಯಾರು ಸತ್ತು ಹೋಗಿದಾರೋ ಎಲ್ಲ ಕಾಲು ತುಳಿತಕ್ಕೆ ಬಲಿಯಾದವರು. ಇಂಥ ದುರ್ದೈವ ನೋಡಿ, ಬರೀ ಹುಡುಗರಲ್ಲ, ಹೆಣ್ಮಕ್ಳು ಕೂಡ ಬಲಿಯಾಗಿದ್ದಾರೆ. ಇವತ್ತು ಯುವತಿಯರು ಕೂಡ ಬಲಿಯಾಗಿದ್ದಾರೆ. ಮತ್ತು ಕ್ರಿಕೆಟ್ನ ಇತಿಹಾಸದಲ್ಲೇ ಭಾರತ ವರ್ಲ್ಡ್ ಕಪ್ ಗೆದ್ದರೂ ಕೂಡ ಅಷ್ಟೇ, ಇನ್ನು ಯಾವುದೇ ದೇಶ ವರ್ಲ್ಡ್ ಕಪ್ ಗೆದ್ದರೂ ಕೂಡ ಅಷ್ಟೇ, ಯಾವತ್ತೂ ಇಂಥ ಘಟನೆ ಆಗಿರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ಯಾರಿವರು ಈ ಯುವಕ, ಎಲ್ಲಿಯವರು, ಮತ್ತು ಯಾವಾಗ ಬಂದಿದ್ರಂತೆ ಬೆಂಗಳೂರಿಗೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಏನಿವತ್ತು RCB ಸಂಭ್ರಮಾಚರಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಎಂಬ ಯುವಕ ಕೂಡ ಇವತ್ತು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೀತ ಮೃತಪಟ್ಟಿರುವಂತಹ ವ್ಯಕ್ತಿ ಇದ್ದಾನೆ. ಈತ ಪೂರ್ಣಚಂದ್ರ 26 ವರ್ಷದ ಯುವಕನಾಗಿದ್ದು, ಈತ ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಅಂತ ತಿಳಿದು ಬಂದಿರುವಂತದ್ದು. ಈತನ ತಂದೆಯವರು ಶಿಕ್ಷಕ ವೃತ್ತಿಯಾಗಿ ಕೆಲಸ ಮಾಡ್ತಿದ್ದು, ಈತ ಇವತ್ತು ಏನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಇವತ್ತು ಬೆಳಗ್ಗೆ ತೆರಳಿದ್ದಾನೆ. ಈ ಸಂದರ್ಭದಲ್ಲಿ ಏನು ಅಲ್ಲಿ ಉಂಟಾದಂತಹ ಕಾಲ್ತುಳಿತದಲ್ಲಿ ಈತ ಕೂಡ ಮೃತಪಟ್ಟಿರುವಂತದ್ದು. ಇದರಿಂದಾಗಿ ಆ ಗ್ರಾಮದಲ್ಲಿ ಈಗ ಒಂದು ಸೂತಕದ ಛಾಯೆ ಆವರಿಸಿದೆ. ಮನೆಯಲ್ಲಿ ಕೂಡ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಯಾಕೆಂದ್ರೆ ಇದಂತ ಈ ಒಬ್ಬ ಮಗನನ್ನ ಕಳೆದುಕೊಂಡು ಆ ಕುಟುಂಬ ಈಗ ಕಣ್ಣೀರನ್ನ ಇಡ್ತಾ ಇದೆ. ಏನೀತ ಪಕ್ಕ RCB ಅಭಿಮಾನಿಯಾಗಿದ್ದು, ನಿನ್ನೆಷ್ಟೇ ಮುಗಿದಂತ ಏನು ಫೈನಲ್ ಪಂದ್ಯದಲ್ಲಿ RCB ಮೊದಲ ಬಾರಿಗೆ ಚೊಚ್ಚಲ ಏನು IPL ಕಪ್ಪನ್ನು ಎತ್ತಿದ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಈತ ಪಾಲ್ಗೊಳ್ಳಿಕ್ಕೆ ತೆರಳಿದ್ದಾನೆ. ಈ ಸಂದರ್ಭದಲ್ಲಿ ಆದಂತಹ ಒಂದು ದುರ್ಘಟನೆಯಲ್ಲಿ ಈತ ಏನೀಗ ಮೃತಪಟ್ಟಿದ್ದಾನೆ. ಇದರಿಂದಾಗಿ ಆ ಒಂದು ಕುಟುಂಬದಲ್ಲಿ ಈಗ ಒಂದು ರೀತಿ ಸೂತಕದ ಛಾಯೆ ಆವರಿಸಿದೆ. ಜೊತೆಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಗ ಒಂದು ಸ್ಥಳೀಯ ಕ್ಷೇತ್ರದ ಶಾಸಕರಾದ HD ಮಂಜು ಕೂಡ ಅವರ ಮನೆಗೆ ತೆರಳಿ ಈಗ ಸಾಂತ್ವನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಈಗ ನಡೆದಂತಹ ಒಂದು ದುರ್ಘಟನೆಯಲ್ಲಿ ಈತನ ಕುಟುಂಬಕ್ಕೆ ಏನು ಈಗ ಮೃತಪಟ್ಟಂತಹ ವ್ಯಕ್ತಿ ಇದ್ದಾನೆ, ಆತನ ಕುಟುಂಬಕ್ಕೆ ದೇವರು ಶಕ್ತಿ ಕೊಡ್ಲಿ ಅಂತ ಹೇಳಿ ಈ ಘಟನೆ ಬಗ್ಗೆ ಕೂಡ ವಿಷಾದವನ್ನ ವ್ಯಕ್ತಪಡಿಸುವಂತದ್ದು. ರಾಮ್, ರಾಘವೇಂದ್ರ, ನಿಜಕ್ಕೂ ದುರ್ದೈವ ಇದು. ಇಂಥ ಘಟನೆಗಳು ಯಾವತ್ತೂ ನಡೆದಿರಲಿಲ್ಲ. ಆದರೆ ನಮ್ಮ ಕರ್ಮನೋ ಏನೋ ಇಂಥ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. ಈಗ ರಾಘವೇಂದ್ರ ಅವರ ಕುಟುಂಬಸ್ಥರ ಪರಿಸ್ಥಿತಿ ಹೆಂಗಿದೆ? ಅವರೇನಾದರೂ ಬೆಂಗಳೂರಿಗೆ ಬಂದಿದ್ದಾರಾ? ಏನು ಕತೆ? ಎಸ್ ಪೂರ್ಣಚಂದ್ರ, ಏನ್ ರಾಮ್, ಈಗ ಮೃತಪಟ್ಟಿರುವಂತಹ ಪೂರ್ಣಚಂದ್ರ ಏನಿದ್ದಾರೆ, ಈತನ ಕುಟುಂಬಸ್ಥರಿಗೆ ಕೂಡ ಈತ ಹೋಗಿರುವಂತ ವಿಷಯ ತಿಳಿದಿರಲಿಲ್ಲ. ಯಾವಾಗ ಮಾಧ್ಯಮಗಳಲ್ಲಿ ಈತನ ಒಂದು ಫೋಟೋ ಕೂಡ ವೈರಲ್ ಆಗುತ್ತೆ. ಜೊತೆಗೆ ಆತನ ಮೃತಪಟ್ಟ ಸಂದರ್ಭದಲ್ಲಿ ಆತನನ್ನ ಸಂತೈಸುವಂತ ಕೆಲಸವನ್ನ ಅಲ್ಲಿದ್ದಂತ ಸ್ಥಳೀಯರು ಮಾಡ್ತಾರೆ. ಈ ಒಂದು ಫೋಟೋ ನೋಡಿ ಬಳಿಕ ಇವರಿಗೆ ವಿಷಯ ತಿಳಿಯುತ್ತದೆ. ಈಗಾಗಲೇ ಕೂಡ ಅವರ ಕುಟುಂಬಸ್ಥರು ಕೂಡ ದಿಗ್ಭ್ರಗ ಅಂತರಾಗಿರುವಂತದ್ದು ಈ ಘಟನೆಯನ್ನ ಕೇಳಿ. ಯಾಕೆಂದ್ರೆ ಇದ್ದಂತಹ ಒಬ್ಬ ಕುಟುಂಬದ ಈ ಒಂದು ಹುಡುಗ ಈ ರೀತಿಯಾಗಿ ಹೋಗಿ ಈಗ ಅಲ್ಲಿ ದಾರುಣವಾಗಿ ಸಾವನ್ನಪ್ಪಿರೋದು ಕೂಡ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಜೊತೆಗೆ ಘಟನೆಯಿಂದ ಆ ಒಂದು ಕುಟುಂಬ ಈಗ ಮಾನಸಿಕವಾಗಿ ಜರ್ಜರಿತವಾಗಿದ್ದು, ಸದ್ಯ ಸುದ್ದಿ ತಿಳಿದ ತಕ್ಷಣ ಈಗ ಅವರ ಕುಟುಂಬದಲ್ಲೂ ಕೂಡ ಈಗ ಬೆಂಗಳೂರಿಗೆ ದೌಡಾಯಿಸಿದ್ದಾರೆ. ಯಾಕೆಂದ್ರೆ ತಮ್ಮ ಕುಟುಂಬದ ಕುಡಿ ಈತ ಏನಿದ್ದಾನೆ, ಈತನ ಕ್ರಿಕೆಟ್ ಅಭಿಮಾನವಿಗೆ ಈತನಿಗೆ ಮುಳುವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಏನಿವತ್ತು ನಡೆದಂತ ದುರ್ಘಟನೆಯಿಂದಾಗಿ ಈಗ ಕುಟುಂಬದವರಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ. ಜೊತೆಗೆ ಈಗ ಸದ್ಯಕ್ಕೆ ಆತನ ಶವ ಕೂಡ ಬೆಂಗಳೂರಿನಲ್ಲಿ ಇರುವ ಕಾರಣಕ್ಕಾಗಿ ಈಗ ಕುಟುಂಬಸ್ಥರೆಲ್ಲರೂ ಕೂಡ ಬೆಂಗಳೂರಿಗೆ ತೆರಳಿದ್ದಾರೆ. ಮನೆಯಲ್ಲಿ ಕೂಡ ಸೂತಕ ಛಾಯೆ ಆವರಿಸಿದ್ರೆ, ಗ್ರಾಮದಲ್ಲೂ ಕೂಡ ಒಂದು ರೀತಿಯ ಸೂತಕ ಛಾಯೆ ಆವರಿಸಿದ್ದು, ಕುಟುಂಬದಲ್ಲಿ ಈಗ ದುಃಖದ ವಾತಾವರಣ ಕಂಡುಬರ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.
ನಿಜಕ್ಕೂ ದುರ್ದೈವ ನೋಡಿ ಪಾಪ. ಮೈಸೂರಿಂದ ಸಿವಿಲ್ ಇಂಜಿನಿಯರ್ ಜೀವನ ತುಂಬ ಚೆನ್ನಾಗಿತ್ತು. ಅಷ್ಟು ವರ್ಷ ಕಷ್ಟಪಟ್ಟು ಓದಿ ಇವಾಗ ಇಂಜಿನಿಯರ್ ಆಗಿ ಆರಾಮಾಗಿ ಜೀವನ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಪೂರ್ಣಚಂದ್ರ RCB ಕಪ್ ಗೆದ್ದಿದೆ ಅಂತ ಹೇಳಿ RCB ತಂಡವನ್ನು ನೋಡೋದಕ್ಕೆ ಬಂದು ತನ್ನ ಜೀವವನ್ನು ಚೆಲ್ಲಿರೋದು. ಏನು ಕರ್ಮ ರೀ ಇದು. ನಿಜಕ್ಕೂ ಭಾಳ ನೋವಾಗುತ್ತೆ, ಹೊಟ್ಟೆ ಉರಿತಾ ಇದೆ. 18 ವರ್ಷಗಳ ಕನಸು ನನಸಾಯಿತು ಅಂತ ಖುಷಿ ಪಡೋದಾ, ಅದನ್ನು ನೋಡೋದಕ್ಕೆ ಬಂದಂಥ ನಮ್ಮ ಅಮಾಯಕ ಯುವಕ ಯುವತಿಯರು ಬಲಿಯಾದರು ಅಂತ ದುಃಖ ಪಡೋದು ಒಂದು ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ಉರಿಯುತ್ತೆ. ಕಾರಣ ಏನಿದಕ್ಕೆಲ್ಲ? ಯಾರಿದಕ್ಕೆ ಕಾರಣ? ಎಂತೆಂಥ ದೊಡ್ಡ ದೊಡ್ಡ ವರ್ಲ್ಡ್ ಕಪ್ ಗೆದ್ದರೂ ಕೂಡ ಇಂಥ ಘಟನೆ ಆಗಿರಲಿಲ್ವಲ್ರಿ. ಯಾವತ್ತೂ ಆಗಿಲ್ಲ ಇಂಥ ಘಟನೆ. ಕ್ರಿಕೆಟ್ನ ಇತಿಹಾಸದಲ್ಲೇ ಒಂದು ಕರಾಳ ಘಟನೆ ಇದು. ಕಪ್ಪು ಚುಕ್ಕೆ ಆಗಿ ಹೋಗ್ಬಿಡ್ತು ಇದು RCBಗೆ. RCB ಅಭಿಮಾನಿಗಳು ಅಂದರೆ ಎಲ್ಲ ಇಡೀ ಜಗತ್ತಿಗೆ ಗೊತ್ತು. ಕಪ್ಪು ಗೆದ್ದಿರುವಂಥ ಖುಷಿಯಲ್ಲಿದ್ದಂಥ ಎಲ್ಲರೂ ಸೂತಕದ ವಾತಾವರಣಕ್ಕೆ ಹೋಗ್ಬಿಟ್ವಿ ಇವತ್ತು. ಎಲ್ಲ ಯುವಕರೇ 22, 20, 26 ಇಷ್ಟೇ ವಯಸ್ಸು ಯುವತಿಯರು ಬಲಿಯಾಗಿದ್ದಾರೆ. ಯಾರು ತಪ್ಪು? ನಾವು ಏನು ನ್ಯಾಯ ಕೇಳೋಣ? ಆ ತಂದೆಯ ಗೋಳಾಟವನ್ನು ನೋಡ್ತಾ ಇದ್ವಿ. ಅಯ್ಯೋ, ಕಣ್ಣೀರು ಬರುತ್ತೆ, ಹೊಟ್ಟೆ ಉರಿಯುತ್ತೆ. ಒಬ್ಬನೇ ಮಗ ಸರ್.